ಎಲ್ಲರಿಗೂ ಮನೆ ರುಚಿ ರೆಸಿಪೀಸ್ಗೆ ಸ್ವಾಗತ. ಇವತ್ತು ಒಂದು ಹಸಿ ಮೂಲಂಗಿ ಚಟ್ನಿ ರೆಸಿಪಿ ಜೊತೆ ನಾನು ಇವತ್ತು ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಕೋಸಂಬರಿ ಮಾಡಿದ್ದೆ. ಪಾಲಕ್ ಪರೋಟ ಜೊತೆಗೆ ಕೋಸಂಬರಿ ಮತ್ತು ಮೂಲಂಗಿ ಚಟ್ನಿನ ಮಧ್ಯಾಹ್ನ ಊಟಕ್ಕೆ ಅಂತ ಮಾಡಿದ್ದೆ. ಇದು ಪರೋಟಾಗೆ ಮತ್ತು ಚಪಾತಿಗೆ ತುಂಬ ರುಚಿಯಾಗಿರುತ್ತೆ. ಯಾವಾಗಲೂ ತರಕಾರಿ ಪಲ್ಯಗಳು ಕರಿಗಳು ಮಾಡಿಕೊಂಡು ತಿಂತಾನೇ ಇರ್ತೀವಿ. ಆದರೆ ಒಂದು ಸರ್ತಿ ಈ ಥರ ಮೂಲಂಗಿ ಚಟ್ನಿನ ನೀವು ಕೂಡ ಟ್ರೈ ಮಾಡಿ ಪರೋಟ ಮತ್ತು ಚಪಾತಿ ಜೊತೆಗೆ ತಿಂದು ನೋಡಿ. ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ 4 ಮೂಲಂಗಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ಹೋಳುಗಳನ್ನ ಹಚ್ಚಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 7ರಿಂದ 8 ಮೆಣಸಿನ್ಕಾಯಿ. ಖಾರ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಒಗ್ಗರಣೆಗೆ 2 ಎಸಳು ಕರಿಬೇವು, ಒಣಮೆಣಸಿನ್ಕಾಯಿ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಒಂದು ಅರ್ಧ ಚಮಚ ಸಾಸಿವೆ. ಮೂಲಂಗಿ ಚಟ್ನಿ ಮಾಡೋಕ್ಕೆ ಫಸ್ಟು ಮೂಲಂಗಿನ ಸ್ವಲ್ಪ ಮೀಡಿಯಮ್ ಸೈಜ್ ಹೋಳುಗಳನ್ನಾಗಿ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಮೀಡಿಯಮ್ ಸೈಜ್ ಹೋಳುಗಳಾಗಿ ಕಟ್ ಮಾಡ್ಕೊಳ್ಳಿ. ಜೊತೆಗೆ ಹಸಿಮೆಣಸಿನ್ಕಾಯಿ, ಹಚ್ಚಿಟ್ಕೊಂಡಿರುವಂಥ ತೆಂಗಿನ ಹೋಳುಗಳು ಎಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ಳಿ. ನಿಮಗೆ ಅನ್ನಕ್ಕೆ ಬೇಕು ಅಂದರೆ ಸ್ವಲ್ಪ ತರಿಯಾಗಿ ಹೋಳುಗಳಾಗೆ ನೀವು ಮಿಕ್ಸಿನಲ್ಲಿ ರುಬ್ಕೋಬೋದು. ಆಗ ಮೆಣಸಿನ್ಕಾಯಿನ ಫಸ್ಟ್ ಹಾಕ್ಕೊಂಡು ರುಬ್ಕೊಂಡ್ಬಿಟ್ಟು ಆಮೇಲೆ ಮೂಲಂಗಿನ ಹಾಕ್ಕೋಬಹುದು. ನೀವು ಆಗ ತರಿಯಾಗಿ ರುಬ್ಕೋಬೋದು. ಇದಕ್ಕೆ ನೀರು ಹಾಕೋ ಅಗತ್ಯ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೋಬೋದು. ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಸ್ವಲ್ಪ ಹುಳಿಯಾಗಿರುತ್ತೆ. ಸೊ ಈಗ ಮಿಕ್ಸಿ ಮಾಡಿದ ನಂತರ ಅದನ್ನು ಒಂದು ಬೌಲ್ಗೆ ತೆಗೆದುಕೊಂಡು ಅದಕ್ಕೆ ಒಂದು ಒಗ್ಗರಣೆನ ಕೊಡೋಣ. ಒಂದು ಒಗ್ಗರಣೆ ಸೌಟ್ನಲ್ಲಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಈ ಒಗ್ಗರಣೆನೂ ತುಂಬ ರುಚಿಯಾಗಿರುತ್ತೆ. ಒಗ್ಗರಣೆ ಕೊಡಲೇಬೇಕು. ಒಗ್ಗರಣೆ ಇಲ್ದಂಗೆ ಮೂಲಂಗಿ ಚಟ್ನಿ ರುಚಿ ಬರೋದಿಲ್ಲ. ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಕೊಂಡು ಹಾಕ್ಕೊಳ್ಳಿ. ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಒಂದು ಕಾಲು ಚಮಚದಷ್ಟು ಘಮ ಘಮ ಅಂತ ಇರುವಂಥ ಯಾವುದೇ ಒಂದು ಒಳ್ಳೆ ಇಂಗನ್ನ ಒಗ್ಗರಣೆಗೆ ಹಾಕಿ. ಇದಾದ ನಂತರ ಕರಿಬೇವನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ಳಿ. ಈ ಒಗ್ಗರಣೆನ ಚಟ್ನಿ ಜೊತೆಗೆ ಸೇರಿಸ್ಕೊಳ್ಳಿ. ಇದು ಬರೀ 5 ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ. ಬೇಗ ಮಾಡಿಕೊಂಡು ತಿನ್ಬೋದು. ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾದಾಗ ಈ ಥರ ಡಿಫ್ರೆಂಟಾಗಿ ಅಂತ ಬೇರೆ ವಿಭಿನ್ನವಾಗಿರುವಂತಹ ಶೈಲಿನಲ್ಲಿ ಚಟ್ನಿನ ಮಾಡಿಕೊಂಡು ಪರೋಟ ಜೊತೆಗೆ ಈ ಥರ ರುಚಿಯಾಗಿ ತಿನ್ನಬಹುದು. ಈ ಚಟ್ನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ಹಾಕಿ. ನಮ್ಮ ಚಾನಲ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.